ಯಶಸ್ವಿಗೊಳಿಸಕ್ಕೆ ನಮ್ಮ ತಂಡಕ್ಕೆ ಇದು ಈಗ ನಾನು ಹೇಳ್ತಾ ಇರುವಂತ ವಿಷಯ. ಮಾರ್ಗದರ್ಶಕರು ಎಲ್ಲರೂ ಏನಿದ್ದೀರಾ, ದಯಮಾಡಿ 2 ನಿಮಿಷ ಆ ವಿಷಯನ ಕೇಳಿಸ್ಕೋಬೇಕು. ಏನು ಅಂತಂದ್ರೆ, ನಾವು ಗಣರಾಜ್ಯೋತ್ಸವದ ಪ್ರಯುಕ್ತ 10,000 ವಿದ್ಯಾರ್ಥಿಗಳಿಗೆ ಸಿಹಿ ಹಂಚುವನ್ನ ರಾಷ್ಟ್ರೀಯ ಹಬ್ಬವಾದಂಥ ಗಣರಾಜ್ಯೋತ್ಸವಕ್ಕೆ ಸಿಹಿ ಹಂಚಿದ್ದೇವೆ. 38 ಶಾಲೆಗಳಿಗೆ ಸಿಹಿಯನ್ನು ವಿತರಣೆ ಮಾಡಿ ಅಲ್ಲಿ ನಮಗೆ ಒಂದು ವಿಶೇಷವಾದಂತಹ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಾದಾಗ ಕಂಡು ಬಂದಂಥ ವಿಚಾರ ಏನು ಅಂತಂದ್ರೆ, ಈ ನಮ್ಮ ರಾಜಾಜಿನಗರದಲ್ಲಿ ಅತಿ ಬಡತನದಲ್ಲಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ. ಸರ್, ಇದನ್ನ ನಾವು ಹೇಗೆ ಹೇಳಕ್ಕೆ ಅಂತ ಗೊತ್ತಿಲ್ಲ. ಅವರು ತಮ್ಮ ಪ್ರತಿ ಗುರುವಾರ ಈ ತರ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿರೋದು ತುಂಬಾ ತುಂಬಾ ಸಂತೋಷದ ವಿಷಯ. ಇದೇನ್ ಸುಮ್ನೆ ಸಾಮಾನ್ಯದು ವೆಚ್ಚಗಳಲ್ಲ ಸರ್. ಪ್ರತಿ ಗುರುವಾರ ಎಲ್ಲಾ ಕಡೆ ಪಾರ್ಕ್ಗಳಲ್ಲಿ ಜನಗಳಿಗೆ ತಲುಪಿಸುವಂತ ಕಾರ್ಯಗಳನ್ನ ಮಾಡ್ತಿದಾರಲ್ಲ. ಎಲ್ಲಾ ಸರ್ಕಲ್ಗಳಲ್ಲಿ ಜನಸೇರಿ ಅವ್ರಿಗೆಲ್ಲ ಫ್ರೀಯಾಗಿ ಕೊಡೋದು, ಪ್ರತಿಯೊಂದು ಕಾರ್ಯಕ್ರಮಗಳನ್ನ ತುಂಬಾ ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಾ ಇದಾರೆ. ಇದನ್ನ ನಾವು ಪದಗಳೆಲ್ಲ ಹೇಳಕ್ ಆಗಲ್ಲ ಸರ್. ಅದು ತಮ್ಮ ನಿಸ್ವಾರ್ಥ ಸೇವೆನ ದೇವರವ್ರಿಗೆ ಹೆಂಗೆ ಕೊಟ್ಟಿದಾರೋ ಗೊತ್ತಿಲ್ಲ. ಭಗವಂತ ಅವ್ರಿಗೆ ತುಂಬಾ ಒಳ್ಳೇದ್ ಮಾಡ್ಲಿ. ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಿದ್ದಾರೆ ಈ ಕಾರ್ಯಕ್ರಮನ. 44ನೇ ವಾರ ನಡ್ಸ್ಕೊಡೋದಂದ್ರೆ ಸುಮ್ನೆ ಅಲ್ಲ. ಒಂದೊಂದು ವಾರಕ್ಕೂ ಅಷ್ಟೊಂದು 1000, 1,500, 2,000, 500 ಹಂಗೆಲ್ಲ ಆಗುತ್ತೆ. ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಿದ್ದಾರೆ ಸರ್. ಇದನ್ನ ಮಾಡ್ತಾರೆ ಈ ಅಪ್ಪ ಏನು ಇಲ್ಲ ಆದ್ರೂ ನಿರಂತರವಾಗಿ ಮಾಡ್ತಾ ಇದಾರೆ. ಏನು ಅನ್ಸುತ್ತೆ ಸರ್? ಅದು ತುಂಬಾ ಖುಷಿ ಸರ್. ಅದು ಎಲ್ಲರಿಗೂ ಬರಲ್ಲ ಸರ್. ಅದು ಎಲೆಕ್ಷನ್ ಟೈಮ್ ನಲ್ಲಿ ಮಾತ್ರ ನಾವು ಫೇಸ್ ನ ನೋಡ್ತೀವಿ. ಅದಕ್ಕೂ ಮುಂಚೆನೆ ಇವರು ಶಿಕ್ಷಣ ಕಾರ್ಯಕ್ರಮ, ಮಕ್ಕಳಿಗೆಲ್ಲ ಕನ್ನಡ ಸ್ಕೂಲ್ಗೆ ಗೌರವ, ಅದು ಸರ್ಕಾರಿ ಶಾಲೆಗಳನ್ನ ಗುರುತಿಸಿ ಅಲ್ಲಿ ಮಕ್ಕಳನ್ನೆಲ್ಲ ಪ್ರೋತ್ಸಾಹಿಸೋದು, ಈ ತರ ಒಂದು ಆರೋಗ್ಯಕ್ಕೋಸ್ಕರ ಈ ತರ ಸಂಜೀವಿನಿ ಲಡ್ಡುಗಳನ್ನ ಕೊಡೋದು, ಅಮೃತ ಬಳ್ಳಿ, ಈ ಕಡಲೆಕಾಯಿ ಬೀಜ, ಬಾರ್ಲಿ, ಅದನ್ನ ಸಮ ಪ್ರಮಾಣದಲ್ಲಿ ಮಾಡಿ ಮನೆಯಲ್ಲೇ ನಾವೇ ಮಾಡ್ಕೊಳಲ್ಲ ಅಂತದ್ ಇವರೆಲ್ಲ ಮಾಡ್ತಿದಾರಲ್ಲ. ಇದನ್ನ ನಾವ್ ಹೆಂಗ್ ಹೇಳೋದು ಸರ್? ನೀವೇ ಹೇಳಿ. ಅದಕ್ಕೆ ತುಂಬಾ ವರ್ಡ್ಸ್ ಇದು ತುಂಬಾ ಸರ್, ಅದು ಕಷ್ಟ. ಸರ್, ನನ್ನ ಹೆಸರು ಸರೋಜಾ ಅಂತ ಹೇಳಿ. ನಾನು ಇಲ್ಲಿ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಅಲ್ಲಿ ನಮ್ಮ ಒಂದು ಪುಟ್ಟ ಒಂದು ಅಳಿಲಿ ಸೇವೆಗೆ ಅಷ್ಟೇ ಸರ್ ಗುರುವಾರದ ಹೊತ್ತು ಕೈ ಜೋಡಿಸ್ತೀವಿ ಸರ್. ಧನ್ಯವಾದ. ರಾಜಾಜಿನಗರದ ಚಿಲುಮೆ ರವಿಕುಮಾರ್ ಸರ್ ಫೌಂಡೇಶನ್ ಕಡೆಯಿಂದ ನಮ್ಮ ಚಿಲುಮೆ ರವಿಕುಮಾರ್ ಸರ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ರಾಜಾಜಿನಗರ ಒಳ್ಳೇದು ಮಾಡಬೇಕು ಅಂತ ಅಲ್ಲಿ ರೋಡು ಮತ್ತು ಪ್ರತಿಯೊಂದು ಬಡವರೆಲ್ಲನೂ ಸ್ವಲ್ಪ ಉದ್ಧಾರ ಮಾಡಬೇಕು, ಎಲ್ಲ ಹಿಂದುಳಿದ ಜನ ಜಾಸ್ತಿ ಇದ್ದಾರೆ ಅಂತ ಹೇಳಿ ಗುರುತಿಸಿ ಇಲ್ಲಿ ಬಂದು ಒಳ್ಳೆ ಕೆಲಸ ಮಾಡೋಕ್ಕೆ ಬಂದಿದ್ದಾರೆ. ಆದಷ್ಟು ಅವ್ರ ಕೈಯಿಂದನೇ ಎಲ್ರಿಗೂ ಒಳ್ಳೇದು ಮಾಡ್ತಾ ಇದ್ದಾರೆ. ಸಂಜೀವಿನಿ ಲಡ್ಡು ಅನ್ನೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದು ಇವತ್ತರೆಗೂ ಆಗಲೇ ತುಂಬ 40,000 ಮೇಲೇನೆ ಕೊಟ್ಕೊಂಡು ಬಂದಿದ್ದಾರೆ. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದು ಹೇಳಕ್ ನಾವು ಹಲವಾರು ತಿಂಗಳುಗಳಿಂದ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಅವರು ಅದ್ಭುತ ಕೆಲಸವನ್ನು ರಾಜಾಜಿನಗರದಲ್ಲಿ ಅದ್ಭುತವಾಗಿ ಗಲ್ಲಿಗಳಿರಬಹುದು, ಬೀದಿಗಳಿರಬಹುದು, ಮನೆಗಳಲ್ಲಿ ಅದ್ಭುತವಾಗಿ ಅವರು ಆರೋಗ್ಯ ಸೇವೆ ಇರಬಹುದು ಹಾಗೂ ಜನ ಸೇವೆ ಇರಬಹುದು ಅದ್ಭುತವಾಗಿ ಮಾಡ್ತಿದ್ದಾರೆ. ಇದು ನೋಡ್ತಿದ್ರೆ ಮುಂದಿನ ದಿನಗಳಲ್ಲಿ ಇಂಥ ವ್ಯಕ್ತಿಗಳು ರಾಜಕಾರಣಕ್ಕೆ ಬಂದ್ರೆ ಅದ್ಭುತವಾಗಿ ಬಡವರು ಅದ್ಭುತವಾಗಿ ಮೇಲೇಳುವ ಕೆಲಸ ಆಗ್ತದೆ ಈ ಕ್ಷೇತ್ರದಲ್ಲಿ ಅಂತ ಅನ್ಕೋತೀವಿ. ಹಾಗೆ ಅಭಿವೃದ್ಧಿಗಳಿರಬಹುದು, ಇನ್ನು ಅದ್ಭುತವಾದ ಅಭಿವೃದ್ಧಿ ಹೊಂದುವ ಕೆಲಸವನ್ನು ಇಂಥ ವ್ಯಕ್ತಿಗಳು ಮಾಡ್ತಾರೆ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಯಾಕೆಂದ್ರೆ ಯುವಕರು ದೇಶದ ಆಸ್ತಿ. ಈಗ ಚಿಲುಮೆ ರವಿಕುಮಾರ್ ಅವರು ರಾಜಾಜಿನಗರದ ಜನತೆಯ ಆಸ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏಕೆಂದ್ರೆ ಸ್ವಂತ ಹಣದಿಂದ ಸ್ವಂತ ಸಂಸ್ಥೆಗಳನ್ನು ಕಟ್ಟಿಕೊಂಡು ಇಡೀ ಅದ್ಭುತವಾಗಿ ರಾಜಾಜಿನಗರದ ಗಲ್ಲಿ ಬೀದಿಗಳಲ್ಲಿ ಮನೆಗಳಲ್ಲಿ ಅದ್ಭುತವಾಗಿ ಒಡನಾಟವನ್ನು ಇಟ್ಟುಕೊಂಡು ಅದ್ಭುತ ಕೆಲಸ ಮಾಡ್ತಿದ್ದಾರೆ. ಇಂಥವರಿಗೆ ಭಗವಂತ ಐಶ್ವರ್ಯ, ಅಧಿಕಾರ ಎಲ್ಲವನ್ನು ಕೊಟ್ಟು ಕಾಪಾಡಿದ್ರೆ ಎಲ್ಲ ಇಡೀ ರಾಜಾಜಿನಗರ ಅಭಿವೃದ್ಧಿ ಹಂತದ ಮುಂದಿನ ದಿನಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ರಾಜಾಜಿನಗರದ ಜನತೆ ಇವ್ರಿಗೆ ಕೈ ಜೋಡಿಸಿ ನಿಮ್ ಜೊತೆ ಇರ್ತಾರೆ, ಇವ್ರ ಜೊತೆ ನೀವೆಲ್ಲ ಇರ್ರಿ ಅಂತ ಹೇಳುತ್ತಾ ನಾನು ಹೇಳತ್ತ ಮುಗಿಸ್ತಿದ್ದೇನೆ. ಜೈ ನಾಗರಿಕ ಬಂಧುಗಳೇ, ಚಿಲುಮೆ ರವಿಕುಮಾರ್ ಫೌಂಡೇಶನ್ ಸರ್ ಹೇಳಿ, ಇವಾಗ 44ನೇ ವಾರದ ಸಂಜೀವಿನಿ ಲಡ್ಡು ವಿತರಣೆ ಕಾರ್ಯಕ್ರಮ ನಮ್ಮ ಸಂಸ್ಥೆ ಏನು ಮಾತಕ್ಕೆ ತಪ್ಪಂತೆ ಪ್ರತಿ ಗುರುವಾರ 7:30 ಇಂದ 8:30ವರೆಗೂ ತಮ್ಗೆಲ್ರಿಗೂ ಈಗ ಆಲ್ರೆಡಿ ಹಲವಾರು ಬಾರಿ ತಮಗೆ ತಮ್ಮಿಂದ ಮಾಹಿತಿ ಮತ್ತೆ ನಮ್ಮಿಂದ ಮಾಹಿತಿ ಮತ್ತೆ ಇವತ್ತು ಡಿಜಿಟಲ್ ಯುಗದಲ್ಲಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಎಲ್ಲಿ ಲಡ್ಡು ಕೊಡ್ತೀವಿ, ಯಾವ ಸ್ಥಳದಲ್ಲಿ ಕೊಡ್ತೀವಿ, ಎಷ್ಟೊಂದು ಕೊಡ್ತೀವಿ ಅಂತ ವಿಚಾರಗಳನ್ನ ಸಾಕಷ್ಟು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ನಮ್ಮ ಆಹಾರ ನಮ್ಮ ಆರೋಗ್ಯ ಅನ್ನೋ ಒಂದು ಜಾಗೃತಿ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಮ್ಮ ಸಂಸ್ಥೆ ಏನು ಸದ್ಭಾವನಾ ಈ ಒಂದು ಸರ್ಕಲ್ಗೆ
ಸದ್ಭಾವನಾ ಸರ್ಕಲ್ ಅನ್ನೋ ಒಂದು ಹೆಸರಿದೆ. ಈ ಒಂದು ಆ ಹೆಸರಿಗೆ ತಕ್ಕಂತೆ ಈ ಸರ್ಕಲ್ ಇದೆ. ಯಾಕೆ ಅಂತ ಅಂದ್ರೆ ರಾಜಾಜಿನಗರದಲ್ಲಿ ಯಾವ್ದಾದ್ರು ಸರ್ಕಲ್ ಅಲ್ಲಿ ಸಾರ್ವಜನಿಕರು 1000ಕ್ಕೂ ಹೆಚ್ಚು ಸಾರ್ವಜನಿಕರು ಕೆಲವೇ ಕ್ಷಣಗಳಲ್ಲಿ ಏನು ಕಣ್ಮುಚ್ಚಿ ಕಂಡ್ಬಿಡೋ ಅಷ್ಟರಲ್ಲಿ ಇಲ್ಲಿ 1000 ಜನ ಸೇರ್ತಾರೆ. ಇಂಥ ಒಂದು ಸ್ಥಳದ ಮಹತ್ವ ಮತ್ತೆ ಇಲ್ಲಿ ಸ್ವಾಮಿ ಶ್ರೀ ನಮ್ಮ ಏನು ವಿಘ್ನೇಶ್ವರನ ಕೃಪಾಕಟಾಕ್ಷ ಮತ್ತೆ ಶ್ರೀ ಆಂಜನೇಯ ಸ್ವಾಮಿಯ ದೇವಸ್ಥಾನ ಈ ಒಂದು ಸರ್ಕಲ್ ಅಲ್ಲಿ, ವಾಯುಪುತ್ರನ ದೇವಸ್ಥಾನ ಈ ಸರ್ಕಲ್ ಅಲ್ಲಿ ಇದೆ. ಇಲ್ಲಿ ನಾವು ಯಾವಾಗ್ಲೂ ನಮ್ಮ ಸಂಸ್ಥೆಯ ಕಾಯಕಲ್ಪದ ಅಡಿಯಲ್ಲಿ ಏನು ಉದ್ಯಾನವನ ದೇವಸ್ಥಾನ ಅಂತ ಒಂದು ವಿಚಾರ ಬಂದಾಗ ಇದು ಒಂದು ದೇವಸ್ಥಾನದ ಪುಣ್ಯಭೂಮಿ ಅಂತ ನಮ್ಗೆ ಇಲ್ಲಿ ಕೊಟ್ರೆ 4-5 ಜನಕ್ಕೆ ವಿಷಯ ತಲುಪ್ತದೆ, ಜಾಗೃತಿ ಮೂಡ್ತಾರೆ, ಮತ್ತೆ ಆರೋಗ್ಯ ಸುಧಾರಿಸ್ತದೆ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಸಂಸ್ಥೆ ಯಶಸ್ವಿಯಾಗಿ ಇವತ್ತು 1000ಕ್ಕೂ ಹೆಚ್ಚು, ಇಲ್ಲಿವರೆಗೂ ನಾವು 55,000ಕ್ಕೂ ಹೆಚ್ಚು ಲಡ್ಡುಗಳನ್ನ ವಿತರಣೆ ಮಾಡ್ಕೊಂತ ಬರ್ತಿದ್ವಿ. ಇದು 44ನೇ ವಾರ ಯಶಸ್ವಿಯಾಗಿ ಮಾಡ್ತಾ ಇದೀವಿ. 50ನೇ ವಾರ ಅತ್ಯಂತ ಏನು ನಾವು ನಮ್ಮ ಇದನ್ನ ಕನಿಷ್ಠ ಒಂದು 5,000 ಜನಕ್ಕೆ ಲಡ್ಡು ಕೊಡ್ಬೇಕು ಅಂತ 50ನೇ ವಾರ ಸಿದ್ಧತೆ ಮಾಡ್ಕೊಂತ ಇದೀವಿ. ಅದಷ್ಟೇ ಅಲ್ಲದೆ ಒಂದು ಈ ಭಾಗದಲ್ಲಿ ಒಂದು ಹಿಂದೂ ಸಮಾಜೋತ್ಸವ ಮಾಡಬೇಕು ಅಂತಲೂ ಸಂಕಲ್ಪ ಮಾಡ್ಕೊಂಡಿದೀವಿ. ನಮ್ಮ ಇದಷ್ಟು ಅಲ್ಲದೆ ಸಾರ್ವಜನಿಕರಿಗೆ ನಾವು ಏನು ಈ 26ನೇ ತಾರೀಕು ಗಣರಾಜ್ಯೋತ್ಸವ ದಿನದಿಂದ ಈ ಒಂದು ರಾಜಾಜಿನಗರದ ಕನ್ನಡ ಮತ್ತೆ ಏಡೆಡ್ ಶಾಲೆಗಳಿಗೆ 10,000 ಮಕ್ಕಳಿಗೆ ಸಿಹಿ ತಿಂಡಿಯನ್ನು ವಿತರಿಸಿ ನಮ್ಮ ರಾಷ್ಟ್ರೀಯ ಹಬ್ಬವನ್ನ ಅರ್ಥಪೂರ್ವಕವಾಗಿ 4-6 ಜನಕ್ಕೆ ಸಿಹಿ ಹಂಚಿ ಆ ಒಂದು ಕೆಲಸವನ್ನ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ನನ್ನ ಅಕ್ಕಂದಿರು, ನಮ್ಮ ಮಾರ್ಗದರ್ಶಕರು ಎಲ್ಲರೂ ಸೇರಿಕೊಂಡು ಈ ಒಂದು ಸಿಹಿ ತಿಂಡಿಯನ್ನು ಸಹ ವಿತರಣೆ ಮಾಡಲಾಗಿತ್ತು. ಮುಂದಿನ ದಿನಗಳಲ್ಲಿ ಈ ಒಂದು ಸುತ್ತಮುತ್ತಲಿನ ಸಾರ್ವಜನಿಕರು ಪಾಪ ತುಂಬಾ ಜನಕ್ಕೆ ಇನ್ನಷ್ಟು ನಮ್ಗೆ ಇಲ್ಲಿ ಮಾಡಿ ಕೆಲವೊಂದು ಸ್ಥಳಗಳನ್ನು ನಾವೇ ಕೊಡ್ತೀವಿ, ಶಾಲೆಗಳಲ್ಲಿ ಮಾಡಿ, ದೇವಸ್ಥಾನಗಳು ಮಾಡಿ ಅಂತ ನಮ್ಗೆ ಹಲವಾರು ಜನ ಬಂದು ಆಲ್ರೆಡಿ ತಮ್ಮಲ್ಲಿ ಕೇಳ್ಕೊಂಡಿದ್ದಾರೆ. ನಾವೆಲ್ಲರಿಗೂ ನಿಶ್ಚಯವಂತೆ ಒಂದೇ ಸ್ಥಳದಲ್ಲಿ ಮಾಡಲ್ಲ, ಏನು ಸಾರ್ವಜನಿಕರು ಹೆಚ್ಚೆಚ್ಚಾಗಿ ಆರೋಗ್ಯದ ಬಗ್ಗೆ ಜಾಗೃತಿ ಇರ್ತಾರೆ ಅಂತ ಸ್ಥಳಗಳಲ್ಲಿ ಮಾಡ್ತೀವಿ. ಇದಷ್ಟು ಅಲ್ಲದೆ ನಾವು ಮುಂದಿನ ದಿನಗಳಲ್ಲಿ ಏನು ಜನಸೇವಾ ಕಾರ್ಯಕ್ರಮಗಳಾದಂತಹ ಸರ್ಕಾರಿ ಯೋಜನೆಗಳನ್ನ ಪ್ರತಿ ಮನೆಗೆ ಒಂದು ತಲುಪಿಸುವಂತ ಒಂದು ಕಾರ್ಯಕ್ರಮವನ್ನ ಈ ಒಂದು ಭಾಗದಲ್ಲಿ ಮಾಡಿ ನಾವು ಜನರಿಗೆ ಒಂದು ಒಳ್ಳೆಯ ಒಂದು ಜನರುಗಳಿಗೆ ಒಂದು ಒಳ್ಳೆಯ ಅಂತ ಸರ್ವಿಸ್ಗಳನ್ನ ಕೊಡಬೇಕು ಅನ್ನೋ ಒಂದು ತತ್ವದಡಿಯಲ್ಲಿ ನಾವು ಇದ್ದೀವಿ. ಜನಸೇವೆ ಮಾಡೋದೇ ನಮ್ಮ ಉದ್ದೇಶ. ಇದರಲ್ಲಿ ಯಾವುದೇ ರೀತಿಯಾದಂತಹ ಅನ್ಯ ಉದ್ದೇಶಗಳನ್ನು ಇಲ್ಲದೆ ಸ್ಪಷ್ಟವಾಗಿ 4-6 ಜನಕ್ಕೆ ಒಳ್ಳೇದಾಗ್ಲಿ, ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅನ್ನೋ ಒಂದು ತತ್ವದಲ್ಲಿ ನಾವು ಈ ಒಂದು ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ತಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ಈ ಒಂದು ಸುತ್ತಮುತ್ತಲಿನ ಎಲ್ಲ ಸಾರ್ವಜನಿಕ ಬಂಧಿಗಳು ಮತ್ತೆ ನಮ್ಮ ಮಾಧ್ಯಮ ಮಿತ್ರರು, ನನ್ನ ಸಂಸ್ಥೆಯ ಪದಾಧಿಕಾರಿಗಳು, ನನ್ನ ಅಕ್ಕಂದಿರು, ನಮ್ಮ ಹಿತೈಷಿಗಳು, ಮಾರ್ಗದರ್ಶಕರು ಎಲ್ರೂ ಬಂದಿದ್ದಾರೆ. ಅವರೆಲ್ಲರಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದಗಳು.